ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮಲ್ಲಿರ್ತಕ್ಕಂಥ ಹಣವನ್ನು ನಾವು ಹೂಡಿಕೆ ಮಾಡಲು ಸಾಕಷ್ಟು ದಾರಿಗಳಿವೆ. ಅದರಲ್ಲಿ ನೀವು ಬ್ಯಾಂಕ್ನಲ್ಲಿಯೂ ಕೂಡ ಒಂದು ಹಣವನ್ನು ಹೂಡಿಕೆ ಮಾಡ್ಬೋದು. ಜೊತೆಗೆ ಮ್ಯೂಚುವಲ್ ಫಂಡ್ನಲ್ಲಿ ಸಹ ನೀವು ಹಣವನ್ನು ಹೂಡಿಕೆ ಮಾಡಿ ಒಂದು ಒಳ್ಳೆಯ ಉತ್ತಮ ರಿಟರ್ನನ್ನು ನೀವು ಪಡ್ಕೋಬೋದು. ಆದರೆ ನಾವು ಅಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನಮಗೆ ಒಳ್ಳೆಯ ರಿಟರ್ನ್ ಜೊತೆಗೆ ನಮ್ಮ ಹಣ ಸೇಫ್ ಆಗುತ್ತಾ ಅನ್ನೋ ಒಂದು ಚಿಂತೆಯೂ ಕೂಡ ಇರುತ್ತೆ. ಹಾಗಾಗಿ ಎಲ್ಲಿ ಹಣವನ್ನು ನಾವು ಹೂಡಿಕೆ ಮಾಡಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ನಾವು ಸುರಕ್ಷಿತ ಹೂಡಿಕೆಯ ಒಂದು ಆಯ್ಕೆಯನ್ನು ನಾವು ಮಾಡೋದಾದರೆ ಅದಕ್ಕೆ ಉತ್ತಮ ಆಯ್ಕೆ ಅಂತಂದರೆ ಅದು ಪೋಸ್ಟ್ ಆಫೀಸ್ ಅಂತ ನಾವು ಹೇಳ್ಬೋದು. ಅಂಚೆ ಕಚೇರಿಯ ಹಲವಾರು ಯೋಜನೆಗಳನ್ನು ನೀವು ಹೂಡಿಕೆ ಮಾಡುವಲ್ಲಿ ನೀವು ಬಳಸ್ಕೋಬೋದು. ಅದೇ ರೀತಿ ನೀವು ಬಾಲ ಜೀವನ ವಿಮಾ ಯೋಜನೆ ಅಂತೇಳಿ, ಇದು ಚಿಕ್ಕ ಮಕ್ಕಳಿಗೆ ಇರ್ತಕ್ಕಂಥ ಒಂದು ಯೋಜನೆ. ಈ ಒಂದು ಯೋಜನೆಯನ್ನು ನೀವು ಬಳಸಿಕೊಳ್ಳೋದ್ರ ಮೂಲಕ ನೀವು ಹಣವನ್ನು ಹೂಡಿಕೆ ಮಾಡೋದ್ರ ಮೂಲಕ ನಿಮ್ಮ ಮಗುವಿನ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಬಹುದು ಅಂತ ಈ ಒಂದು ವಿಡಿಯೋದ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂಥ ಹೊಸ ಹೊಸ ವಿಡಿಯೋಗಳ ಒಂದು ಮಾಹಿತಿಯನ್ನು ನೀವು ಪಡ್ಕೋಬೋದು. ಜೊತೆಗೆ ನೀವೇ ನನ್ನ ಮೊದಲ ವಿಡಿಯೋವನ್ನು ನೀವು ನೋಡ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ, ಹಾಗಾದರೆ ನೀವು ಕೇಳ್ಬೋದು, ಏನಿದು ಬಾಲ ಜೀವನ ವಿಮಾ ಯೋಜನೆ ಅಂತೇಳಿ. ಸ್ನೇಹಿತರೆ, ಈ ಒಂದು ಯೋಜನೆ ಮಕ್ಕಳಿಗಾಗಿರ್ತಕ್ಕಂಥ ಒಂದು ವಿಮಾ ಯೋಜನೆಯಾಗಿದೆ. ಈ ಒಂದು ಯೋಜನೆಯಲ್ಲಿ ಪೋಷಕರು ಪ್ರತಿದಿನ ₹6 ಕನಿಷ್ಠ ಮೊತ್ತವನ್ನು ಒಂದು ವೇಳೆ ಹೂಡಿಕೆ ಮಾಡ್ಬೋದು. ಒಂದು ವೇಳೆ ಹೂಡಿಕೆ ಮಾಡಿದ್ದೇ ಆದಲ್ಲಿ ಮಗುವಿಗೆ ಏನಾದರೂ ಅಪಘಾತವಾಗಿ ಸಾವನ್ನಪ್ಪಿದರೆ ಈ ಒಂದು ವಿಮಾ ಮೊತ್ತ ₹1,00,000 ಪೋಷಕರಿಗೆ ಸಿಗುತ್ತೆ. ಸ್ನೇಹಿತರೆ, ಬಾಲ ಜೀವನ ವಿಮಾ ಯೋಜನೆಯ ಪ್ರಯೋಜನವನ್ನು ನಾವು ನೋಡೋದಾದರೆ, ಸ್ನೇಹಿತರೆ, ಈ ಒಂದು ಯೋಜನೆ ಪ್ರಮುಖವಾಗಿ ಮಕ್ಕಳು ನಿಧನವಾದರೆ, ಅಂದರೆ ಮಕ್ಕಳು ತೀರಿಕೊಂಡ್ರೆ ಒಂದು ಕುಟುಂಬಕ್ಕೆ ಹಣಕಾಸು ಸುರಕ್ಷತೆಯನ್ನು ಈ ಒಂದು ಯೋಜನೆ ಮೂಲಕ ಪಡ್ಕೋಬೋದು. ಹಾಗೆ ಮಕ್ಕಳ ಅಂದರೆ ಪೋಷಕರ ಏನು ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಆ ಒಂದು ಒಮ್ಮೆಲೆ ಅವನ ಹಣವನ್ನು ಇನ್ವೆಸ್ಟ್ ಮಾಡುವ ಒಂದು ಹೊರೆಯನ್ನು ಈ ಒಂದು ಯೋಜನೆ ಮೂಲಕ ನೀವು ತಪ್ಪಿಸ್ಬೋದು. ಅಂದರೆ ಪ್ರತಿದಿನವೂ ನೀವು ಹಣವನ್ನು ₹6 ಅಂತೆ ನೀವು ಹಣವನ್ನು ಇನ್ವೆಸ್ಟ್ ಮಾಡೋದ್ರಿಂದ ಒಮ್ಮೆಲೆ ಹಣವನ್ನು ಇನ್ವೆಸ್ಟ್ ಮಾಡುವ ಒಂದು ಪ್ರಮೇಯ ಬರೋದಿಲ್ಲ. ಹಾಗಾಗಿ ಈ ಒಂದು ದೈನಂದಿನ ಹೂಡಿಕೆಯ ಆಯ್ಕೆ ಪೋಷಕರ ಹೊರೆಯನ್ನು ತಪ್ಪಿಸುತ್ತದೆ. ಜೊತೆಗೆ ಇದು ₹1,00,000 ಒಂದು ವಿಮೆ ಯೋಜನೆಯಾಗಿದೆ. ಈ ಒಂದು ಮೊತ್ತವನ್ನು ಮಕ್ಕಳ ಶಿಕ್ಷಣ ಹಾಗೂ ಇತರೆ ಹಣಕಾಸು ಸಹಾಯಕ್ಕೆ ಪೋಷಕರು ಬಳಕೆಯನ್ನು ಮಾಡ್ಕೋಬೋದು. ಈ ಒಂದು ಯೋಜನೆಯ ಹಣವನ್ನು ಉಳಿತಾಯ ಮಾಡಲು ಕೂಡ ಸಹಕಾರಿಯಾಗಿದೆ. ಮಕ್ಕಳ ಭವಿಷ್ಯಕ್ಕಾಗಿ ಹೂಡಿಕೆಗೆ ಇದು ಸಹಾಯಕ ಆಗಲಿದೆ ಅನ್ನೋದು ಈ ಒಂದು ಯೋಜನೆಯ ಸದುಪಯೋಗ. ಈ ಒಂದು ಖಾತೆಯಲ್ಲಿ ನಿರಂತರ ಹೂಡಿಕೆ ಮಾಡೋದರಿಂದ ಮಕ್ಕಳ ಭವಿಷ್ಯಕ್ಕೆ ಈ ಒಂದು ಯೋಜನೆ ಉಳಿತಾಯದ ಒಂದು ಬುನಾದಿ ಆಗಲಿದೆ ಅನ್ನೋದು ಕೂಡ ಈ ಒಂದು ಯೋಜನೆಯ ಪ್ರಯೋಜನ ಆಗಿದೆ. ಸ್ನೇಹಿತರೆ, ಬಾಲ ಜೀವನ ವಿಮಾ ಯೋಜನೆಯನ್ನು ಪಾಲಕರು ಮಾತ್ರ ತೆಗೆದುಕೊಳ್ಳಬೇಕಾಗುತ್ತೆ. ಅವರ ಮಕ್ಕಳನ್ನು ನಾಮಿನಿಯಾಗಿ ಅವರು ಸೇರಿಸ್ಕೊಳ್ಬೋದು. ಗರಿಷ್ಠ 2 ಮಕ್ಕಳಿಗೆ ಈ ಒಂದು ಯೋಜನೆಯನ್ನು ಅವರು ಪಡ್ಕೋಬೋದು. ಹಾಗೆ ಮಕ್ಕಳ ವಯಸ್ಸನ್ನು ನಾವು ನೋಡೋದಾದರೆ, ಮಕ್ಕಳ ವಯಸ್ಸು 5 ವರ್ಷದಿಂದ 20 ವರ್ಷದ ಒಳಗಡೆ ಇರಬೇಕು. ಜೊತೆಗೆ ಈ ಒಂದು ಪಾಲಿಸಿಯನ್ನು ಮಾಡಿಸ್ಬೇಕಂತಂದರೆ ಪೋಷಕರ ವಯಸ್ಸು 45 ವರ್ಷಕ್ಕಿಂತ ಕೆಳಗಡೆ ಇರಬೇಕು. ಅಂದರೆ 45 ವರ್ಷ ದಾಟಿರಬಾರ್ದು. ಸ್ನೇಹಿತರೆ, ನೀವು ಕೂಡ ಮಕ್ಕಳ ಹೆಸರಿನಲ್ಲಿ ವಿಮೆ ಮಾಡಿಸಲು ಬಯಸಿದರೆ ಪೋಸ್ಟ್ ಆಫೀಸಿನ ಬಾಲ ಜೀವನ ವಿಮಾ ಯೋಜನೆ ಅಡಿಯಲ್ಲಿ ವಿಮಾ ಮೊತ್ತವನ್ನು ₹3,00,000 ನೀವು ಮಾಡಿಸ್ಬೋದು. ಅಥವಾ ಪೋಷಕರ ವಿಮಾ ಮೊತ್ತಕ್ಕೆ ಈ ಒಂದು ಇನ್ಶೂರೆನ್ಸ್ ಅಮೌಂಟು ಸರಿಯಾಗಿರಬೇಕು. ಒಂದು ವೇಳೆ ನೀವು 5 ವರ್ಷಕ್ಕೆ ವಿಮೆ ತೆಗೆದುಕೊಂಡಿದ್ದರೆ ₹18.88 ಪ್ರೀಮಿಯಂ ಪಾವತಿ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು 20 ವರ್ಷದ ಪಾಲಿಸಿಯನ್ನು ತೆಗೆದುಕೊಂಡಿದ್ದರೆ ₹5.92 ಅಂತೆ ಪ್ರೀಮಿಯಂ ಪಾವತಿಯನ್ನು ನೀವು ಮಾಡಬೇಕಾಗುತ್ತೆ. ಸ್ನೇಹಿತರೆ, ಮಕ್ಕಳ ಪಾಲಿಸಿಯನ್ನು ನೀವು ತೆಗೆದುಕೊಂಡಿದ್ದೆ ಅದರಲ್ಲಿ ಪ್ರೀಮಿಯಮನ್ನು ಪಾವತಿಸುವುದು ಪೋಷಕರ ಜವಾಬ್ದಾರಿಯಾಗಿರುತ್ತೆ. ಪ್ರೀಮಿಯಂ ಪಾವತಿ ಮಾಡುವವರು ಪಾಲಕರೇ ಆಗಿರ್ತಾರೆ. ಹಾಗೆ ಪಾಲಿಸಿ ಮುಗಿಯುವವರೆಗೂ ಕೂಡ ಪ್ರೀಮಿಯಂ ಪಾವತಿಯನ್ನು ಮಾಡಬೇಕಾಗುತ್ತೆ. ಆದರೆ ಅವಧಿ ಮುಗಿದ ಮೇಲೆ ಅದನ್ನು ಮತ್ತೆ ವಿಸ್ತರಿಸಲು ಸಾಧ್ಯವಿಲ್ಲ. ಆದರೆ ಈ ಒಂದು ವಿಮೆ ಯೋಜನೆಯಡಿ ಯಾವುದೇ ಸಾಲ ಸೌಲಭ್ಯ ಸಿಗುವುದಿಲ್ಲ. ಸ್ನೇಹಿತರೆ, ಯಾವ ಸಂದರ್ಭಗಳಲ್ಲಿ ಪೋಷಕರು ಈ ಒಂದು ಪ್ರೀಮಿಯಂ ಅಮೌಂಟನ್ನು ತುಂಬಲು ಸಾಧ್ಯವಿಲ್ಲ ಅನ್ನೋದನ್ನು ನಾವು ನೋಡೋದಾದರೆ, ಅಂಚೆ ಕಚೇರಿಯ ಒಂದು ಯೋಜನೆಯ ಪ್ರಕಾರ ಪಾಲಿಸಿದಾರರು ಅಂದರೆ ಪೋಷಕರು ಮರಣ ಹೊಂದಿದರೆ ಮಕ್ಕಳ ಪಾಲಿಸಿಯ ಪ್ರೀಮಿಯಮನ್ನು ಪಾವತಿಸಬೇಕಾಗಿಲ್ಲ.
ಅವಧಿ ಮುಗಿದ ಮೇಲೆ ಪೂರ್ಣ ವಿಮಾ ಮತ್ತು ಬೋನಸ್ ಹಣವನ್ನು ಮಕ್ಕಳಿಗೆ ನೀಡಲಾಗುತ್ತೆ. ಇನ್ನು ಈ ಒಂದು ಪಾಲಿಸಿಯನ್ನು ಮಾಡಿಸಬೇಕಾದ್ರೆ ಯಾವುದೇ ವೈದ್ಯಕೀಯ ತಪಾಸಣೆಯ ಅಗತ್ಯವಿಲ್ಲ. ಸ್ನೇಹಿತರೆ, ಈ ಒಂದು ಪಾಲಿಸಿಯನ್ನು ನೀವು ಮಕ್ಕಳ ಹೆಸರಿನಲ್ಲಿ ಮಾಡಿಸೋದ್ರಿಂದ ಈ ಒಂದು ಪಾಲಿಸಿಯನ್ನು ತೆಗೆದುಕೊಳ್ಳುವಾಗ ಮಕ್ಕಳ ವೈದ್ಯಕೀಯ ಪರೀಕ್ಷೆಯ ಅಗತ್ಯವಿರೋದಿಲ್ಲ. ಆದರೆ ಮಗು ಆರೋಗ್ಯವಾಗಿದೆಯೋ ಅಥವಾ ಇಲ್ಲೋ ಅನ್ನೋದನ್ನು ನೀವು ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಈ ಒಂದು ಪಾಲಿಸಿಯನ್ನು ನೀವು ಮಾಡಿಸಿದ್ದೇ ಆದಲ್ಲಿ ಯಾವುದೇ ಹಣವನ್ನು ಅವಧಿ ಪೂರ್ಣ ಹಿಂತೆಗೆದುಕೊಳ್ಳಲು ಅವಕಾಶ ಇರುವುದಿಲ್ಲ. ಅಂದರೆ ನಾವು ಈ ಒಂದು ಹಣವನ್ನು ತೆಗೆದುಕೊಳ್ಳುವ ಒಂದು ಪ್ರಕ್ರಿಯೆಗೆ ಸರೆಂಡರ್ ಅಂತೀವಿ, ಆ ಒಂದು ಸರೆಂಡರ್ ಪ್ರಕ್ರಿಯೆ ಇದರಲ್ಲಿ ಇರುವುದಿಲ್ಲ. ಇನ್ನು ಈ ಒಂದು ಯೋಜನೆಯನ್ನು ಅಥವಾ ಈ ಒಂದು ಪಾಲಿಸಿಯನ್ನು ಮಕ್ಕಳ ಹೆಸರಿನಲ್ಲಿ ಮಾಡಿಸಬೇಕು ಅಂತಂದರೆ ಮುಖ್ಯವಾಗಿ ಯಾವ ದಾಖಲಾತಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಸ್ನೇಹಿತರೆ, ಈ ಒಂದು ವಿಮೆಯನ್ನು ಪಡೆಯಲು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದಕ್ಕೊಂದು ಅರ್ಜಿ ಫಾರ್ಮ್ ಇರುತ್ತೆ, ಅರ್ಜಿಯನ್ನು ಫಿಲಪ್ ಮಾಡಬೇಕಾಗುತ್ತೆ. ಜೊತೆಗೆ ಆ ಮಗುವಿನ ಮತ್ತು ಪೋಷಕರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು, ಮಗುವಿಂದಾಗಿತ್ತಂದ್ರೆ ಮಗುವಿನ ಆಧಾರ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟು, ಪೋಷಕರದಾಗಿತ್ತಂದ್ರೆ ಪೋಷಕರದ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು, ಜೊತೆಗೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ನೀಡಬೇಕಾಗುತ್ತೆ. ಸ್ನೇಹಿತರೆ, ಈ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನೀವು ಸಮೀಪ ಇರತಕ್ಕಂಥ ಪೋಸ್ಟ್ ಆಫೀಸನ್ನು ಭೇಟಿಯಾಗೋದ್ರ ಮೂಲಕ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು.